ಮದುವೆ ಮಾಡಿದ್ದಾರೆ ಪ್ರಭುವೇ. ಗುರುವೇ ಕತ್ತಿಗನಾದ, ಲಿಂಗವೇ ಮಧುವನಾದ, ನಾನು ಮಧುವನ ಗೆದ್ದೆಯಾದೆ. ಈ ಭುವನವನ್ನೆಲ್ಲ ಅರಿಯಲು ಅಸಂಖ್ಯಾತ ನನಗೆ ತಂದೆ ತಾಯಿಗಳ ಕೊಟ್ಟರು. ಪ್ರಭುವಿನ ಮನೆಗೆ ಸಾದೃಶ್ಯವೊಬ್ಬ ವರನನು. ಇದ ಕಾರಣ ಚೆನ್ನಮಲ್ಲಿಕಾರ್ಜುನ ಚೆಲುವನೆಲ್ಲ ನನಗೆ. ಮೆಕ್ಕಿದ ಲೋಕದ ಗಂಡರಿಗೆ ಸಂಬಂಧವಿಲ್ಲ ಪ್ರಭುವೇ, ಸಂಬಂಧವಿಲ್ಲ. ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದೇನೆ. ಹೀಗಿರಲು ನನ್ನ ಪತಿಯ ಕುರುಹನ್ನು ಎದುರಿಟ್ಟು ಹೇಳಬೇಕೆ? ಎದುರಿಟ್ಟು ಹೇಳಬೇಕೆ? ಇದನ್ನು ಕೇಳಿ ಒಳ್ಳೆಯದನ್ನೇ ಮಾಡಿ ನನ್ನ ಮದುವೆಯ ವಿಚಾರವನ್ನು ಈ ಪ್ರಪಂಚ ಹೇಗಾದರೂ ತಿಳಿದುಕೊಳ್ಳಲು ಇಂದು ನಿಮ್ಮ ಶರಣರ ಮುಂದೆ ನಿಂತು ಹೇಳುತ್ತೇನೆ, ಕೇಳಿ. ನಾನು ಮೊದಲಿನಿಂದಲೂ ಆ ಚೆನ್ನಮಲ್ಲಿಕಾರ್ಜುನನಿಗೆ ಮೀಸಲಿದೆ. ಈ ಸಾವ ಕೆಡುವ ಗಂಡರನ್ನೆಂದೂ ನಾನು ಬಯಸಿದವನು. ಹೀಗಿರಲು ಗುರುಗಳು ನನಗೆ ಚಿಕ್ಕ ವಯಸ್ಸಿನಲ್ಲಿ ಆ ವಿಶ್ವಪತಿಗೆ ಕೊಟ್ಟು ಧಾರೆ ಎರೆದರು ದೀಕ್ಷೆಯ ಮೂಲಕ. ಆದರೆ ನನ್ನ ತಂದೆ ತಾಯಿಗಳು ಲೋಕ ಸಹಜವಾದ ರೀತಿಯಲ್ಲಿ ನನ್ನ ಮದುವೆಯನ್ನು ಮಾಡಿ ತಮ್ಮ ಕರ್ತವ್ಯವನ್ನು ಪೂರೈಸಲು ಹವಣಿಸುತ್ತಿದ್ದರು. ಅದರಿಂದ ಪಾರಾಗುವುದು ಹೇಗೆಂದು ನಾನು ಆಲೋಚಿಸುತ್ತಿದ್ದೆ. ಅಷ್ಟರಲ್ಲಿ ನೀವು ಬಲ್ಲಂತೆ ಒಂದು ಪ್ರಸಂಗ ನನ್ನ ಜೀವನದಲ್ಲಿ ಬಂದುಬಿಟ್ಟು. ಕೌಶಿಕ ಮಹಾರಾಜ ನನ್ನ ರೂಪವನ್ನು ನೋಡಿ ಮೋಹಿಸಿದ. ಮದುವೆಯಾಗುವುದಾಗಿಯೂ ಹೇಳಿ ತಿಳಿಸಿದ. ಆದರೆ ನಿಷ್ಠಾವಂತವಾದ ನನ್ನ ತಂದೆ ತಾಯಿಗಳು ರಾಜನ ಬೆದರಿಕೆಗೆ ತಲೆಬಾಗಿಟ್ಟರು. ಮದುವೆಯೇ ಬೇಡ ಎನ್ನುತ್ತಿದ್ದ ನನ್ನ ಮನೋಧರ್ಮ ಸಾಧನೆಗೆ ಈ ಪ್ರಸಂಗ ಒಂದು ಸಹಾಯಕಾರಿಯಾಗಬಹುದು ಎಂದು ಗುರುಗಳು ನನಗೆ ಸೂಕ್ಷ್ಮವಾಗಿ ಸೂಚಿಸಿದರು. ಆದ್ದರಿಂದ ನನ್ನ ಮದುವೆಯ ವಿಚಾರವನ್ನು ನನ್ನ ಕೈಗೆ ತೆಗೆದುಕೊಂಡು ಕೌಶಿಕನ ಅರಮನೆಗೆ ಹೋದೆ. ಇದನ್ನು ಅರಿಯದ ಜಗತ್ತು ನನ್ನ ತಂದೆ ತಾಯಿಗಳ ಮೇಲೆ ಹೇಡಿತನದ ಆಪಾದನೆಯನ್ನು ಹಾಕಿತು. ನಾನು ಕೌಶಿಕನನ್ನು ಮದುವೆಯಾದೆ ಎಂದು ಭಾವಿಸಿದೆ. ಆದರೆ ಆ ಕೌಶಿಕನನ್ನು ಮದುವೆಯಾಗುವ ಮನಸ್ಸು ನನಗೆ ಎಳ್ಳಷ್ಟೂ ಇರಲಿಲ್ಲ. ಅವನು 3 ಅಪರಾಧಗಳನ್ನು ಮಾಡಿ ವಚನಭ್ರಷ್ಟನಾಗಿ ಬಿಟ್ಟ. ಅವನಿಗೆ ನಾನು ಮೊದಲೇ ಎಚ್ಚರಿಸಿದಂತೆ ಅಲ್ಲಿಂದ ಹೊರಟೆ. ಸ್ತ್ರೀ ದೇಹದ ಸೌಂದರ್ಯದ ಹಂಗನ್ನು ಹರಿದೊಗೆದು ಅರಮನೆಯನ್ನು ದಿಗಂಬರರಾಗಿ ಅರಮನೆಯನ್ನು ತ್ಯಜಿಸಿದೆ. ಸೌಂದರ್ಯದ ಹಂಗನ್ನು ಹರಿದೊಗೆದು ಬಂದೆ ಪ್ರಭುವೇ, ಹರಿದೊಗೆದು ಬಂದೆ, ಹರಿದೊಗೆದು ಬಂದೆ. ಏನು ಹೇಳಿದೆ ನೀನು? ಸೌಂದರ್ಯದ ಹಂಗನ್ನು ಹರಿದೊಗೆದು ಬಂದೆ ಎಂದು ಹೇಳಿದೆ ಅಲ್ಲವೇ? ಇಲ್ಲ, ನಿನ್ನ ದೇಹದ ಮೇಲಿನ ಮೋಹ ನಿನಗೆ ಸಂಪೂರ್ಣವಾಗಿ ಹಳೆದು ಹೋಗಿಲ್ಲ. ನಿನ್ನ ಸೌಂದರ್ಯದಲ್ಲಿ ಪ್ರೇಮೆ
ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ಎದ್ದು ಕಾಣುತ್ತದೆ. ಇದನ್ನು ಎಂದು ಒಪ್ಪಲಾರರು ನಮ್ಮ ಶರಣರು. ನೀವು ಹೇಳುವುದು ಒಂದರ ಹಂಗನ್ನು ಬಿಟ್ಟು ಇನ್ನೊಂದರ ಹಂಗನ್ನು ನಾನು ಹಿಡಿದಿದ್ದೇನೆ ಎಂಬುವ ಮಾತು ನಿಜ. ಆದರೆ ಅದು ನನಗಾಗಿ ಅಲ್ಲ, ನಿಮಗಾಗಿ. ಅಂದರೆ ಈ ಲೋಕದ ಜನರ ಹಂಗಿಗಾಗಿ ಇದನ್ನು ಅವಲಂಬಿಸಿದ್ದೇನೆ ಪ್ರಭುವೇ. ಫಲ ಒಳಗೆ ಪಕ್ವವಾಗಿ ಇಲ್ಲದೆ ಹೊರಗಣ ಸಿಪ್ಪಿ ಒಪ್ಪಗಿಡದು. ಕಾಮನ ಮುದ್ರೆಯನ್ನು ಕಂಡು ನಿಮಗೆ ನೋವಾದೀತೆಂದು ಈ ಕಾವಲಿನ ಇದಕ್ಕೆ ನೋವೇಕೆ? ಕಾಡದಿರಣ್ಣ ಚೆನ್ನ ಮಲ್ಲಿಕಾರ್ಜುನ ದೇವರ ದೇವನ ಒಳಗಾಗಬಳ ಇದನ್ನು ಹೇಳಿದೆ ನೀನು. ಫಲ ಪಕ್ವಾದ ಹೊರತು ಸಿದ್ಧ ಒಪ್ಪಗೆಡದು ಎಂದು ಹೇಳಿದೆಲ್ಲವೇ? ನಾನೇ ಹೇಳುತ್ತೇನೆ ಕೇಳು. ಸಿದ್ಧ ಒಪ್ಪಗೆಟ್ಟಾಗ ಹಣ್ಣಿನ ರಸ ಸಾಕಾಗುತ್ತದೆ. ಅದನ್ನು ನಮ್ಮ ಶರಣರು ಎಂದು ಒಪ್ಪಲಾರರು. ನಿಜ. ಹಣ್ಣಿನ ಸಿಪ್ಪೆಯನ್ನು ಸುಲಿದು ಹಾಗೆ ಇಟ್ಟರೆ ಅದರ ರಸ ಸಾಕಾಗುತ್ತದೆ. ಆದರೆ ಅದೇ ಹಣ್ಣನ್ನು ಹಾಗೆ ಇಟ್ಟಲ್ಲಿ ಅದು ಚನ್ನಮಲ್ಲಿಕಾರ್ಜುನನಿಗೆ ಅರಿಷಡ್ವರ್ಗಗಳನ್ನು ಅಳಿದು ನನ್ನ ದೇಹವನ್ನು ವ್ಯಾಪಿಸುವ ಸಚ್ಚಿದಾನಂದಾತ್ಮಕ ಸಿಪ್ಪಿ ಒಪ್ಪಗೆಟ್ಟರೂ ರಸ ಕೊಳಕಾಗುವುದು. ಅದು ನನ್ನ ಹೊಳ ಹೊರಗೆಲ್ಲ ವ್ಯಾಪಿಸಿ ನನ್ನ ತನವನ್ನು ಇಲ್ಲದೆ ಎಂದೆಂದೂ ಅಳಿಯದ ಅಮರತ್ವವನ್ನು ತಂದುಕೊಂಡಿದೆ ಪ್ರಭುವೇ. ವಾಯುಬ್ರಹ್ಮದ ಮಾತನ್ನು ಮೆಚ್ಚುವವರೆಲ್ಲ ನಮ್ಮ ಶರಣರು. ಇದು ಬಾಯಿ ಹೋಗುವ ಮಾತಲ್ಲ ಪ್ರಭುವೇ. ಮತ್ತಿನ್ನೇನು ವಾಯುಬ್ರಹ್ಮದ ಮಾತಲ್ಲವೇ? ನಾ ಸತ್ತೇನೆಂದು ಎಣ ಕೂಗಿದ್ದುಂಟೆ, ಬಚ್ಚಿಟ್ಟ ಬಯಕೆ ಕರೆದಿದ್ದುಂಟೆ, ಎಪ್ಪಿಟ್ಟ ಕಾಣಿಸಿ ಇಪ್ಪುದೆ. ಈ ಮೂರನ್ನು ಒಪ್ಪಲಾರರು ನಮ್ಮ ಶರಣರು. ಪ್ರಭು, ಸತ್ತ ಹೆಣ ಹೋಗಿದುದು ಮರೆತು ಹೊರಗೆ ಕನಸು ಕಂಡು ಕೇಳುವಲ್ಲಿ ಸತ್ತ ಹೆಣ ಎದ್ದಂತೆ ಆಯಿತು. ಎಪ್ಪಿಟ್ಟ ಹಾಲು ಗಟ್ಟಿಯಾಗಿ ಸಿಹಿ ತುಪ್ಪವಾಯಿತು. ಇದಕ್ಕೆ ತಕ್ಕ ಸಾಧಿಸಬೇಕೆ? ನಿಶ್ಚಯಿಸಿ ನೋಡಿದೆ ನಮ್ಮ ಚನ್ನಮಲ್ಲಿಕಾರ್ಜುನನನ್ನು. ನಿಶ್ಚಯಿಸಿ ನೋಡಿದೆ. ಈ ಹರಿಷಡ್ವರಗಳಿಂದಲೇ ನಿರ್ಮಿತವಾದ ಈ ದೇಹದಲ್ಲಿದ್ದುಕೊಂಡು ಅದನ್ನು ದಾಟಿದ್ದೇನೆ ಎಂದರೆ ಅದನ್ನು ನಂಬುವುದು ಏಕೆ? ಕಾಮದಿಂದ ಕಂಡ, ಕ್ರೋಧದಿಂದ ಆಸೆ, ಲೋಭದಿಂದ ವಿಷಯ ಅಂಗಳು, ಕಾಮನಿನ ಇನ್ನು ಮುಂದುವರೆದು ಹೇಳುತ್ತೇನೆ. ಕಾಮನನ್ನು ಗೆಲ್ಲುವುದಕ್ಕೆ ನನ್ನ ಮನಸ್ಸಿನಲ್ಲಿ ಆ ಕಾಮ ಎಲ್ಲೂ ಇಲ್ಲ. ಅಂಗದ ಭಂಗವ ಲಿಂಗ ಸುಖದಿಂದ ಗೆಲ್ಲಿದೆ. ಮನದ ಭಂಗವ ಅರುಹಿನ ಮುಖದಿಂದ ಗೆಲ್ಲಿದೆ. ಜೀವದ ಭಂಗವ ಶಿವಾನುಭವದಿಂದ ಗೆಲ್ಲಿದೆ. ಕರಗದ ಕತ್ತಲೆಯ ಬೆಳಗು ಗೆಲ್ಲಿದೆ. ಜೌವನದ ಹೊರ ಮಿಂಚಿನಲ್ಲಿ ನಿಮ್ಮ ಕಣ್ಣಿಗೆ ಕಾಣುವ ಕಾಮನ ಸುಟ್ಟು ರಹಿತ ಬಸವ ನೋಡಯ್ಯ ತಂದೆ. ನೋಡಿದಿರ ಬಸವಣ್ಣ ಮಾವೇಲಿಯ ಮಟ್ಟವನ್ನು ಹೊರಗೆ ಎತ್ತಿ ಲೋಕಕ್ಕೆ ಪ್ರಕಟವಾಗಬೇಕೆಂದೇ ನಾನಿಷ್ಟು ನಿಷ್ಠುರನಾದೆ. ಅಂಗನೇ ರೂಪದಲ್ಲಿ ಮನವಸ್ತು ಭಾವದಲ್ಲಿ ಬೆಚ್ಚಂತಿಪ್ಪುದು ನೋಡ. ಬಂದ ಕಥನದಲ್ಲಿ ಬಂದು ಇರಿಸಿದೆಯಲ್ಲ ಅಕ್ಕ. ನಮ್ಮ ಭುವೇಶ್ವರ ಶರಣರಲ್ಲಿ
ಇಷ್ಟು ಹೇಳಿ